ನಾನಿಲ್ಲಿ ಮನೆಗೆ ಇದ್ಬಿಟ್ರೆ ಗಂಡ ಏನ್ರು ಇಬ್ರು ಒಂದಾಗಕ್ಕಿಲ್ಲ. ಕಿತ್ತಾಡ್ಕೊಂಡು ಸಾಯ್ತವೆ. ನಾನೇ ಎಲ್ಲ ಒಂದು 2 ದಿನ ಹೋಗ್ಬಿಟ್ರೆ ಒಂದು ವಾರ ಹೆಂಗೋ ಗಂಡ ಏನ್ರು ಅಡ್ಜಸ್ಟ್ ಮಾಡ್ಕೊಂಡು ಒಂದನ ಆಯ್ತಾರೆ. ಹೋಗೋದೇನೆ ನೀಯ ವಾಸಿ ನಾನು. ಮಗನೇ, ಲೋ ಮಗನೇ. ಹ್ಞೂ ಬಂದೆ ಕಣಮ್ಮ. ಎಲ್ಲಮ್ಮ ಬೆಳಿಗ್ಗೆ ನೀ ಬ್ಯಾಗ್ ಇಟ್ಕೊಂಡು ಹೊಂಟ್ಬಿಟ್ಟಿದ್ಯಾ? ಹ್ಞೂ ಕಣಲ್ಲ, ನಿಮ್ಮ ದಡಮರೂರಾಗೆ ಅದೇನೋ ದೇವ್ರ ಕಾರ್ಯ ಐತೆ, ದೇವ್ರ ಕಾರ್ಯ ಮಾಡ್ತಾರಂತೆ. ಅದಕ್ಕೆ ನೀನು ಹೋಗನಿ ಅಂತ ಹೇಳ್ಬಿಟ್ಟು ಈಗ ನೋಡು ರೆಡಿ ಆಗಿವ್ನಿ. ನೋಡ್ಲಾ, ಹೋದ್ರೆ ಒಂದು ವಾರ ಬರೋಕ್ಕಿಲ್ಲ ನಾನು. ಮನೆ ಕಡೆ ಹೊಸಿ ಜೋಪಾನವಾಗಿ ನೋಡ್ಕ. ನೀನು ಎಂಡ್ರಿಗೂ ಹೇಳ್ಬಿಡು. ನೀನು ಎಂಡ್ರು ಇರ್ಬೇಕಾರೆ ನಾನು ಇಲ್ಲಿ ಇದ್ದೇನು ಮಾಡಲಿ, ಯೋಸೋ ವರ್ಷದಿಂದ ಅನ್ಕೋತಾ ಇದ್ದೆ ಇರಬೇಕು ಅಂತ ಹೇಳ್ಬಿಟ್ಟು ಆಗಲೇ ಇಲ್ಲ. ಇವಾಗ ನಾನು ಅಂತ ಚಾನ್ಸ್ ಸಿಕ್ಕೈತೆ. ಸುಮ್ಕಿನ ನೀವು ಹೋಗೊಂದು 4-5 ದಿನ ಇದ್ಬಿಟ್ಟು ಬರ್ತೀನಿ, ಸರಿನಾ? ಅಲ್ಲ ಕಣಮ್ಮ, ನೀನು ಹಿಂಗ್ ವಾರಾನ್ಗಟ್ಲೆ ಹೋಗ್ಬಿಟ್ರೆ ಇಲ್ಲ ನೋಡ್ಕೊಳ್ಳೋರು ಯಾರು ಅಂತ ಹೇಳ್ಬಿಟ್ಟು ಈಗ ಕೂಲರ್ ಬೇರೆ ಗೊತ್ತಾವ್ರಿ ಹೊಲ್ತಕ್ಕೆ. ಅಲ್ಲಿ ಕೂಲರ್ಗೆಲ್ಲ ಅಡುಗೆ ಮಾಡಾಕ್ಬೇಕು. ಮನೆ ಕೆಲಸ ಏನು, ಅಡುಗೆ ಕೆಲಸ ಏನು, ದನ ಏನು, ಎಷ್ಟು ಕೆಲಸ ಇರಕ್ಕಿಲ್ಲ ಕಣಮ್ಮ. ನೀನು ಹಿಂಗೆ ಹೊಂಟೋಗ್ಬಿಟ್ರೆ ಹೆಂಗೆ ಹೇಳು? ಇನ್ನು ಮನೆ ಕ್ಲೀನ್ ಮಾಡ್ಕೋಬೇಕು. ಏನು ಎಷ್ಟು ಕೆಲಸ ಇಲ್ಲ. ಹೋಗ್ಲಿ, ಇವತ್ತು ಹೋಗ್ಬಿಟ್ಟು ನಾಳೆಗೆ ಬಂದ್ಬಿಡು. ಅಯ್ಯೋ ರಾಮ, ಎಂಡ್ರು ಬಂದ್ಮೇಲೂ ನಾನೇ ಮಾಡಬೇಕು ಅಂತಂದ್ರೆ ಆಯ್ತದೇನಿಲ್ಲ? ನೀನು ಎಂಡ್ರು ಬಂದವಳೆಲ್ಲ ಮಾಡಿಸ್ಕ ಎಲ್ಲನೂ ಕೆಲಸ ಮಾಡ್ತಾಳೆ. ಕೆಲಸನ ನಾನು ತಾನೇ ಇಲ್ಲಿ ಇದ್ಬಿಟ್ಟು ಏನು ತಾನೇ ಮಾಡಲಿ ಹೇಳು? ನಾನು ಸಂದಕ್ಕೆ ಹೇಳ್ತೀಯ ನೀನು ಎಂಡ್ರು ಎಲ್ಲ ಕೆಲಸನೂ ಮಾಡ್ತಾಳೆ, ಕಲ್ತ್ಕೊಂಡವಳೆ. ಏನು ತೊಂದರೆ ಇಲ್ಲ, ಆರಾಮಾಗೆ ಹೆಂಗೋ ಇಬ್ರು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿರಿ. ಮಾಡ್ತಾಳೆ ಎಲ್ಲ ಕೆಲಸನೂ ಮಾಡಿಸು. ನಾನು ಈಗ ಬಸ್ಸಿಗೆ ಟೈಮ್ ಆಯ್ತದೆ, ನಾನಂತೂ ಹೋಯ್ತೀನಿ ಇವಾಗ. ಸರಿ ಬಿಡು, ನಿನ್ನಿಷ್ಟ. ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ಏನವ ಸೊಸೆ, ಮನೆ ಕೆಲಸ ಎಲ್ಲ ಹುಸಿ ನೋಡ್ಕ. ಈಚೆ ಕಡೆ ಎಲ್ಲ ಕಸ ಗುಡಿಸ್ಬೇಕು. ಹಂಗೆ ನೀನು ಒಳಗಡೆದೆಲ್ಲ ಹುಸಿ ಕಸ ಗುಡಿಸ್ಬಿಟ್ಟು ಸಾರಿಸ್ಬಿಟ್ಟು ದೀಪ ಹಚ್ಬಿಟ್ಟು ಅಡುಗೆ ಪಡ್ಗೆ ಮಾಡೋದು. ಕೂಲರ್ ಬಂದವ್ರಂತೆ, ಎಷ್ಟು ಜನ ಬಂದವರು ಹೇಳ? ಹಂಗೆ ಅಡುಗೆ ಪಡ್ಗೆ ಮಾಡ್ಕೊಂಡು ಹೊಲ್ತಾಗ ತಗೊಂಡು ಹೋಗ್ಬಿಟ್ಟು ಕೊಟ್ಬಿಡಮ್ಮ. ಹಾಂ ಆಯ್ತು ಸರಿ, ನಾನಿನ್ನು ಬರ್ತೀನಿ. ಅಯ್ಯಯ್ಯೋ, ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕಾ? 4 ಜನ ಕೂಲರ್ ಬಂದವ್ರೆ, ಅಡುಗೆ ಮಾಡ್ಕೊಂಡ್ಬಿಟ್ಟು ತಗೊಬಿಟ್ಟು ಬಾ. ಬೆಳಿಗ್ಗೆ ಇವಾಗ ಚಿತ್ರಾನ್ನ ಮಾಡ್ಬಿಟ್ಟು ಹೊಲ್ತಕ್ಕೆ ಫೋನ್ ಹಾಕಿ, ನೀನು ಎತ್ಕೊಬಿಟ್ಟು ಬರ್ಬೇಡ. ಫೋನ್ ಹಾಕು, ಬಂದು ತಗೊಂಡು ಹೋಯ್ತೀನಿ. ಆಯ್ತು. ಅಯ್ಯಯ್ಯೋ, ಇಷ್ಟೊಂದು ಜನಕ್ಕೆಲ್ಲನೂ ಅಯ್ಯೋ ಏನು ಮಾಡೋದು? 4 ಜನ ಜೊತೆಗೆ ನಾವಿಬ್ರಿಗೂ ಮಾಡಬೇಕಾ? 4, 5, 6 ಜನಕ್ಕೆ ಚಿತ್ರಾನ್ನ. ನಮ್ಮ ಅತ್ತೆ ಈಚೆ ಕಡೆ ಕಸ ಗುಡಿಸು ಅಂತ ಬೇರೆ ಹೇಳೈತೆ. ಅಯ್ಯೋ, ಒಳಗಡೆ ಒಂದು ಕೆಲಸ ಬೇರೆ ಮಾಡಬೇಕು. ನಾನು ನಿಮ್ಮದೇ ನಮ್ಮ ಅಮ್ಮವ್ರ ಮನೆಗೆ ಚೆನ್ನಾಗಿದ್ದೆ ಅಂತ ಅನ್ನಿಸ್ತದೆ. ಇದೆಲ್ಲ ಬೇಕಿತ್ತ ನಿನಗೆ? ಡೂಪ್ಲೆಕ್ಸ್ ಮನೆ ಅಂತ ಕಟ್ಕೊಂಡು ಡೂಪ್ಲೆಕ್ಸ್ ಮನೆಯೂ ಇಲ್ಲ, ಎಂಥ ಮನೆಯೂ ಇಲ್ಲ. ಬೀದಿಗೆ ಬಂದ್ಬಿಟ್ಟಲ್ಲ ನೀನು. ಹಿಂಗನ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿ ನಾನು ಸಾವುಕಾತಿ ಆಗೋಗ್ಬಿಟ್ರೆ ಈ ಕಷ್ಟ ಎಲ್ಲ ಇರೋದೇ ಇಲ್ವೇ? ಫಸ್ಟು ಈಚೆ ಕಡೆ ಕಸ ಗುಡಿಸ್ಬರ್ಲಾ, ಇಲ್ಲೋ ಅಡುಗೆ ಮಾಡಿಕ್ಲಾ? ಅಯ್ಯೋ, ಯಾರು ಇಲ್ವೇ ನನಗೆ ಸಹಾಯ ಮಾಡೋಕ್ಕೂನುವೆ? ಅಯ್ಯೋ, ಪಾತ್ರೆ ಎಲ್ಲ ಒಂದು ಗಾಡಿ ಬಿದ್ದವೆ. ನಮ್ಮ ಅತ್ತೆ ಏನು ಕೆಲಸ ಮಾಡಿಲ್ಲ. ಹೊಟ್ಟೆ ಊರಿಗೆ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟವಳೆ. ಅಯ್ಯೋ, ಹೊಟ್ಟೆ ಊರಿ. ಸರಿ ಆಯ್ತು ಬಿಡು, ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಇಷ್ಟೊಂದು ಪಾತ್ರೆ ತೊಳೆದು ಕಸ ಗುಡಿಸಿ ನಾನು ತಿಂಡಿ ಮಾಡಿಬಿಟ್ಟು ಹೊಲ್ತಕ್ಕೆ ಎತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆಯ್ತದೆ ಮಧ್ಯಾಹ್ನ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ನೋಡಿನೇ ಸಾಕಾಯ್ತೈತೆ. ಇನ್ನು ಕೆಲಸ ಮಾಡಿದ್ರೆ ಎಲ್ಲೋ ಇರಬೇಕಾಗಿರೋಳು, ಈಗ ಬಂದು ಎಲ್ಲಿ ಬಿದ್ದಿದ್ದೀನಿ ನೋಡು. ಹೆಂಗೆ ರಾಣಿ ಥರ ಇರಬೇಕಿದ್ದವಳು ನಾನು. ರಾಣಿ ಮಹಾರಾಣಿ ಥರ ಇರಬೇಕಿತ್ತು. ಅಂಥದ್ರಾಗಿ ಬಂದು ಇಲ್ಲಿ ನೋಡಿದ್ರು ಕಸ ಗುಡಿಸು, ಪಾತ್ರೆ ತೊಳಿ, ಅಡುಗೆ ಮಾಡು, ಬಟ್ಟೆ ಒಗಿ. ಅಯ್ಯೋ ದೇವ್ರೆ, ಇನ್ನೂ ಏನೇನು ನೋಡಬೇಕು ನಾನು? ನಮ್ಮ ಅಮ್ಮವ್ರ ಮನೆಯಾಗೇನೇನಿಯ ಸಂದಕ್ಕಿದ್ದೆ ಅಂತ ಅನ್ನಿಸ್ತಾಯ್ತು ನನಗಂತೂ. ಇನ್ನು ಮೇಲೆ ಸ್ವಲ್ಪ ಹಾಗೇನಿಯ ಫುಲ್ಲು ಫಿಕ್ಸ್ ಆಗಿಬಿಡ್ಬೇಕು. ಮನೆ ಕೆಲಸದೊಳಗೆ ಹೋಗ್ಬಿಟ್ಟೆ ನಾನು. ಇಂಥ ಕಷ್ಟ ಬರಬಾರ್ದು ನಿಮಗೆ. ನನಗೆ ಟೈಮ್ ಸರಿ ಇಲ್ಲಲ್ವಾ? ಎಲ್ಲರೂ ಮಾತಾಡ್ತಾವ್ರೆ. ನನ್ನ ಟೈಮು ಸರೋದ್ಮೇಲೆ ಆಮೇಕಿಂದ ಹೇಳ್ತೀನಿ ಇವ್ರಿಗೆಲ್ಲನೂ. ನಂದು ಟೈಮ್ ಸುರೋಯ್ತದೆ, ಹಿಂಗೆ ಇದ್ಬಿಡ್ತದೆ ನನ್ನ ಟೈಮು ಸುರೋಯ್ತದೆ. ನಾನು ಸಂದ ಕಾಯ್ತೀನಿ, ಆವಾಗಲ್ವ ಇರೋದು ಎಲ್ರಿಗೂ. ಸರಿಯಾಗಿ ಐತಿ, ನಾನು ಜಾಸ್ತಿ ದುಡ್ಡು ಮಾಡ್ತೀನಿ, ಆವಾಗ ಇವ್ರಿಗೆಲ್ಲ ಇರೋದು. ಅಲ್ಲಿ ಗಂಟನೂ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಆಗಬೇಕಲ್ಲ. ಇನ್ನು ಚಿತ್ರಾನ್ನ ಮಾಡಬೇಕು. ಪಾತ್ರೆ ತೊಳೆದು ಒಳಗಡೆ ಕಸ ಗುಡಿಸಿ ಈಚೆ ಕಡೆ ಕಸ ಗುಡಿಸೋಷ್ಟೊತ್ತಿಗೆ 2 ಗಂಟೆ ಮುಗಿದೋಯ್ತು. ಇನ್ನು ತಿಂಡಿ ಯಾವಾಗ ಮಾಡ್ಬಿಡ್ಬೇಕು ಪಟ 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 ಅಂತ ಹೇಳ್ಬಿಟ್ಟು ಏನೋ ಹೋಟ್ಲಿಗೆ ಇಡ್ಲಾಗೆ ಏನೋ ತೋರಿಸ್ಬಿಟ್ಟು ಕೊಟ್ರಾಗಕ್ಕಿಲ್ವಾ? ಅಯ್ಯೋ ಬಿಡು, ಒಳ್ಳೆ ಕತೆ ನಮ್ದಂತೂ. ಏನು ತಿಂಡಿ ಆಯ್ತು ಅಂತ ಫೋನ್ ಹಾಕ್ಲಿಲ್ಲ? ತಿಂಡಿ ಆಯ್ತಾ? ನನ್ನೇನು ಅನ್ಕೊಬಿಟ್ಟಿದ್ದೀರಾ? ನಾನು ಅಷ್ಟು ಪಟ 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 ಅಂತ ಎಲ್ಲಿಂದ ಮಾಡಲಿ ಅಡುಗೆಯ? ಇನ್ನು ಒಳಗಡೆ ಕಸ ಗುಡಿಸಿ ಒಂದು ಗಾಡಿ ಪಾತ್ರೆ ಇದ್ವು, ಆ ಪಾತ್ರೆ ತೊಳೆದು ಈಚೆ ಕಡೆ ಕಸ ಗುಡಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ತಿಂಡಿನ ಈಗ ಹೋಗ್ಬಿಟ್ಟು ಕಸ ಗುಡಿಸ್ಬಿಟ್ಟು ಮಾಡಬೇಕು. ಅತ್ತೆ ಒಳಗಡೆ ಕೆಲಸ ಎಲ್ಲ ಹೇಳಿತ್ತಲ್ಲ, ಅದಕ್ಕೆ ನೀ ಮಾಡ್ಕೊಂಡು ಕುಂತಿದ್ದೆ. ಅಯ್ಯೋ, ಇನ್ನು ತಿಂಡಿನೇ ಮಾಡಿಲ್ವಾ? ಕೂಲರೆಲ್ಲ ಬೊಂಬಡಿ ಹೊಡಿತಾವ್ರೆ. ತಿಂಡಿ ಅಂತ ನೀನು ಫೋನ್ ಹಾಕ್ತೀಯ ಅಂತ ಈ ಸೊತ್ತು ತನಕ ಕಾದೀವಿ. ನೀನು ತಗೊಬಿಟ್ಟು ಬಂದಿಲ್ಲ ಅಂದ್ರೆ ಇದೇನಮ್ಮ ಹಿಂಗೆ ಮಾಡ್ಬಿಟ್ರೆ? ಅಯ್ಯ, ಸುಮ್ಮನೆ ನಮ್ಮಂಗೆ ಹೇಳ್ದೆ ಹೋಗ್ಬೇಡ ಅಂತ ಹೋಗ್ಬಿಟ್ಟಿದ್ದೇನೆ. ಮೊದಲು ಯಾವ ಕೆಲಸ ಮಾಡಬೇಕು, ಆಮೇಲೆ ಯಾವ ಕೆಲಸ ಮಾಡಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಕಸ ಆಮೇಲೆ ಹೊಡ್ಕೋಬೋದಿತ್ತು. ಫಸ್ಟ್ ಕೂಲರ್ಗೆಲ್ಲ ಅಡುಗೆ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ರೆ ಆಯ್ತಾ ಇರಲಿಲ್ವಾ? ಈಗ ಮುಂದೆ ಕಸ ಗುಡಿಸ್ಕೊಂಡು ಮುಸ್ರೆ ತಿಕ್ಕೊಂಡು ಕುಂತ್ಕೊಬಿಟ್ಟು ಕಸ ಗುಡಿಸಿ ಮುಸ್ರೆ ತಿಕ್ಕೋರಲ್ಲ. ನಾನು ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳಬೇಕು. ಎದ್ದು ಎಲ್ಲ ಕೆಲಸ ಮುಗಿಸಿ ಕೂಲರ್ ತಿಂಡಿ ಮಾಡಬೇಕು. ನಿನ್ನಂಗೆ 8 ಗಂಟೆಗೆ ಎದ್ಬಿಟ್ಟು ಆ ಕೆಲಸ ಅಂತ ಕೂತ್ಕೊಂಡ್ರೆ ಕೂಲರ್ ಕೇಳ್ತಾರ? 10 ಗಂಟೆ ಆಗೈತೆ ಆಗಲೇ ನೀನಿಯ ನೋಡು. ಹೋಗಿ ಇವಾಗ ಹೋಟ್ಲ ಕೊಡಿಸ್ತೀನಿ. ಮಧ್ಯಾಹ್ನಕ್ಕೆ ಅನ್ನ ಸಾರನ್ನ ಕರೆಕ್ಟಾಗೆ 1 ವರೆಗೆ ಅನ್ನ ಸಾರು ರೆಡಿ ಆಗ್ಬಿಟ್ಟಿರ್ಬೇಕು, ಸರಿನಾ? ತಿರ್ಗಿ ಅದಕ್ಕೂ ಹಂಗು ಹಿಂಗು ಅಂತ ನೀನು ಮಾತಾಡ್ಕೊಡ್ದು.
ಹ್ಮ್ ಮಾಡ್ತೀನಿ ಹೇಳಿ. ನನಗೂ ಹೊಸ್ದಲ್ವಾ, ನಾನು ಎಂದು ಮಾಡಿಲ್ಲಲ್ವಾ, ಅದಕ್ಕೆ ನೀವು ನನಗೂ ಏನು ಗೊತ್ತಾಯ್ತಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಈಗ ನೀವು ಹೇಳಿದ್ರಲ್ಲ ಮಾಡ್ತೀನಿ ಬಿಡಿ. ಅನ್ನ ಸಾರ 1:15 ಈಗ ಹೊತ್ತು ಕಾಲ ಆಯ್ತಲ್ವಾ, ಇನ್ನೂ ಟೇಮ್ ಐತಿ ಹೇಳಿ, ಮಾಡ್ತೀನಿ. ನೋಡು ಮಾಡಿ ನಾನು ಬರೋಕ್ಕಿಲ್ಲ. 4 ಜನಕ್ಕೆ 4 ಮುದ್ದೆ, ಒಂಚೂರು ಅನ್ನ, ಆಮೇಕಿಂದ ಒಂದು ಇದ್ರಾಗ ಸಾರು, ಹಂಗೇನೇ ನೀರೇನು ತರ್ಬೇಡಬಿಡು, ಹೊಲ್ತಾಗೆ ನೀರವೆ ಎಲ್ಲ ಒಂದು ಬುಟ್ಟಿಗೆ ಹಾಕೋಬಿಟ್ಟು ತಲೆ ಮೇಲೆ ಎತ್ಕೊಂಡು ಹಂಗೇನೆ ನೀ ಬಂದ್ಬಿಡು. ನಾನು ಬೊಕ್ ಕೆಲಸ ಮಾಡಬೇಕು. ನಿನ್ನ ಹತ್ರ ನಿಂಗೇನೆ ನೀನು ಹೇಳ್ದಂಗೆ ಕೇಳ್ಕೊಂಡು ಕುಂತ್ಕೊಬಿಟ್ರೆ ಆಯ್ತದ. ಹೋಗಿ ಇವಾಗ ನೋಡಿ ಹೋಟ್ಲಾಗ ತಗೊಂಡು ಹೋಗ್ಬೇಕು ನನ್ನ ತಿಂಡಿಯ. ಅಯ್ಯೋ ಏನಂತ ಕೆಲಸ ಮಾಡ್ತೀಗೋ ಏನು, ಅರ್ಧಂಬರ್ಧ ಕೆಲಸ ಮಾಡೋಕ್ಕೆ ಈಸ್ಬೇಕಾ? ಮೊದ್ಲಿಂದನೇ ಬೊಗು ಮಾಡಿದಿದ್ರೆ ಇಂಥ ಗತಿ ಯಾಕೆ ಬಂದಿರೋದು? ಮಾಡು. ನಾನು ನಮ್ಮ ಅಕ್ಕ ಓದ್ದಂಗೆ ನಾನು ಸಂದಕ್ಕೆ ಓದಿದ್ರೆ ನನಗೆ ಯಾಕೆ ಗತಿ ಬಂದಿರೋದು? ನಾನು ಹೆಂಗೋ ಇತ್ತಿದ್ದೆ, ಹೀಗೆ ಅಂತ ಗತಿ ಬಂದೈತೆ ನೋಡು. ಏನು ಮಾಡಲಿ, ಏನು ಸಾರು ಮಾಡಲಿ ಹೋಗಿ? ನನಗೆ ಏನು ಸಾರು ಬರ್ತದೆ ಮಾಡೋಕ್ಕೆ? ಅನ್ನ ಸಾರು, ಏನೋ ಒಂದು ಮಾಡೋಣ ಬಿಡು. ಬಂದಿದ್ದು ನಾನೆಂದು ಅಡುಗೆನೇ ಮಾಡಿಲ್ಲ. ನಮ್ಮಮ್ಮ ಚೆನ್ನಾಗಿ ನೋಡ್ಕೊತಾ ಇತ್ತು ನನ್ನ, ಏನು ಕೆಲಸನೇ ಹೇಳ್ತಿರಲಿಲ್ಲ. ಈ ಗಂಡನ ಮನೆಗೆ ಬಂದ್ಬಿಟ್ಟು ನಾನಂತೂ ಬಿಕಾರಿಯಾಗಿ ಹೋಗ್ಬಿಟ್ಟಿದ್ದೀನಿ. ಇಲ್ಲಿ ನನಗಂತೂ ನಯಾ ಪೈಸದ ಬೆಲೆ ಇಲ್ಲ, ಬರೀ ಕೆಲಸ ಮಾತ್ರ ಮಾಡಬೇಕು. ಈ ಸುಖಕ್ಕೆ ಮೊದಲೇ ತಾನೇ ಯಾಕೆ ಮಾಡ್ಕೋಬೇಕಿತ್ತು? ನಮ್ಮ ಅಮ್ಮನ ಮನೆಗೆ ನಾನು ಚೆನ್ನಾಗಿರ್ಬೋದಿತ್ತಲ್ವಾ? ಯಪ್ಪ, ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಬಿಟ್ರೆ ಆಮೇಕಿಂದ ಅಡುಗೆ ಅಂತ ಬರ್ತಾನೆ. ಇರು. ಹಲೋ ಅಮ್ಮ, ಸೊಪ್ಪಿನ ಸಾರು ಹೆಂಗೆ ಮಾಡೋದಮ್ಮ? ಸೊಪ್ಪೈತೆ. ಅಮ್ಮ 4 ಜನ ಕೂಲರ್ ಬಂದವ್ರೆ ಕಣಮ್ಮ, 4 ಜನಕ್ಕೆ ಅಡುಗೆ ಮಾಡಬೇಕು ಕಣಮ್ಮ. ನನಗೆ ಹೆಂಗೆ ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ. ಸೊಪ್ಪು ನನಗೆ ನೀರಿಗೆ ಹಾಕ್ಬೇಕಾ? ಆಮೇಕಿಂದ ಖಾರ ಹರ್ಕೊಳ್ಳೋದು. ಬ್ಯಾಳೆ ಸೊಪ್ಪು ಹಾಕಿ ಕೂಗಿಸ್ಬೇಕಾ? ತಪ್ಪಳೆ ಮಾಡಬೇಕಾ? ಸರಿ ಕಣಮ್ಮ. ಅಮ್ಮ ಅರ್ಜೆಂಟಾಗಿ ಹೇಳಮ್ಮ, 1:30 ಅಷ್ಟೊತ್ತಿಗೆ ಅಡುಗೆ ರೆಡಿ ಆಗಿರಬೇಕು. ಆಗಲೇ ನೀನು 10:30 ಗಂಟೆ ಆಯ್ತಾ ಬಂತು ಕಣಮ್ಮ. ಸುಲಭ ಅಂತ ನೀನು ಹೇಳ್ತೀಯಾ? ಇವ್ರ ಮನೆಗೆ ಒಂದು ಗ್ಯಾಸ್ ಸ್ಟವ್ ಇಲ್ಲ ಕಣಮ್ಮ, ಒಲೆನಾಗ ಮಾಡಬೇಕು ಕಣಮ್ಮ. ಅದಕ್ಕೆ ಪಟ ಹೇಳು ನೀನು. ಹೇಳು. ಮಾಡ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು. ನನಗೆಲ್ಲ ಮಾಡಕ್ಕೆ ಬರಂಗಿದ್ರೆ ನೀನು ಯಾಕೆ ಕೇಳ್ತಾ ಇದ್ದೆ ಬಿಡು. ಈಗ ಸೊಪ್ಪು ಪಟ ಹೇಳಮ್ಮ, ನೀನು ಹೇಳೋದೇ ಇಲ್ಲ. ಸೊಪ್ಪೆಲ್ಲನೂ ಇಂಗಿಸ್ಕೋಬೇಕಾ? ಸರಿ ಆಯ್ತು ಹೇಳಿ, ಇಂಗಿಸ್ಕೊತೀನಿ. ಒಂದೇ ಥರ ಸೊಪ್ಪೆ ಇರೋದಿಲ್ಲಿ. ಯಾವ ಸೊಪ್ಪ ನನಗೆ ಗೊತ್ತಿಲ್ಲ, ಹೋಗಮ್ಮ. ಮಾಡ್ತೀನಿ ಅಷ್ಟೇ ಸೊಪ್ಪಿನ ಸಾರ. ಸರಿ. ತಪ್ಪಳೆಗೆ ಮಾಡ್ತೀನಿ ಹೇಳು. ಲೇಟ್ ಆಯ್ತದಾ? 1:30 ಅಷ್ಟೊತ್ತಿಗೆ ಆಗಬೇಕು. ಪಟ ಅಂತಾನೆ ಮಾಡ್ತೀನಿ, ತಗೊಳಮ್ಮ. ತಗೊಂಡು ಹೋಗ್ಬೇಕಂತೆ. ಅದಕ್ಕೆ ಒತ್ಕೊಂಡು ಹೋಗ್ಬೇಕಮ್ಮ. ಅಮ್ಮ ಸೊಪ್ಪೇನು ಮಾಡಬೇಕು? ಒಗ್ಗರಣೆ ಹಾಕ್ಬೇಕಾ? ಸೊಪ್ಪಿಗೆ ನೀನು ಹಾಕ್ತಿದ್ದಲ್ಲ. ಸರಿ ಕಣಮ್ಮ, ಆಯಿತು. ಏನ ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡ್ತೀನಿ. ನೀನು ಫೋನ್ನ ಬಿಸಾಕೋದು ಸ್ವಿಚ್ ಆಫ್ ಮಾಡೋದು ಮಾಡಬೇಡ ಕಣಮ್ಮ. ನನಗಿದೇನು ಅರ್ಧಂಬರ್ಧ ಗೊತ್ತಾಗಕ್ಕಿಲ್ಲ, ತಿರ್ಗಾ ಮಾಡ್ತೀನಿ. ಫೋನ್ ರಿಸೀವ್ ಮಾಡ್ಬೇಕು ಕಣಮ್ಮ ನೀನು. ಆಯ್ತು. ಆಯ್ತು ಹೇಳು. ಆಯಿತು. ಉಪ್ಪು ಮೊದಲೇ ಹಾಕ್ಬೇಕಾ? ಸರಿ. ಯಪ್ಪ, ಈ ಸೊಪ್ಪನ್ನ ಪಟ ಬಿಡಿಸ್ಕೋಬೇಕು. ನಮ್ಮಮ್ಮ ನಂಗೊಂದು ಕೆಲಸನೂ ಹೇಳ್ತಿರಲಿಲ್ಲ, ರಾಣಿ ಥರ ನೋಡ್ಕೊತಾ ಇತ್ತು. ಆದರೆ ಇಲ್ಲಿಗೆ ಬಂದ್ಬಿಟ್ಟು ಎಂಥ ಕಷ್ಟ ಹೋಗ್ಬಿಟ್ಟೈತೆ ನನಗೆ ಅಲ್ವಾ? ಸುಮ್ಮನೆ ಇದೆಲ್ಲ ಬೇಕಿತ್ತ ನನಗೆ? ಅಯ್ಯೋ, 1:30 ಯಾವಾಗ ಆಯ್ತದೋ? ಪಟ ಬೇರೆ ರೆಡಿ ಮಾಡಬೇಕು.